ವಿದ್ಯಾಭ್ಯಾಸ ವಿದ್ಯಾ ಅನ್ನುವಂತ ತಲೆಗೋಯ್ತು ಅಂತಂದ್ರೆ ಇವ್ರು ಯಾರೋ ಕೂಡ 500 ರೂಪಾಯಿ 1000 ರೂಪಾಯಿ ನೋಟ್ ನಮಗೆ ಬೇಡ ಅಂತ ಮಕ್ಳಿಗೆ ಅನ್ಸ್ಬಿಡ್ತದೆ. ಏನ್ 500 ರೂಪಾಯಿ 1000 ರೂಪಾಯಿ ನೋಟ್ ಇಸ್ಕೊಬಿಟ್ಟು ಕೊನೆಗಳಿಗೆಲ್ಲ ಅಯ್ಯೋ ಅವ್ರ ಋಣ ನಮ್ಗೆ ಯಾಕೆ, ಅಯ್ಯೋ ಅವ್ನ ಋಣ ನಮ್ಗೆ ಯಾಕೆ, ಕಟ್ಟು ಬಿದ್ಬಿಟ್ಟಿದೀವಿ, ಒಂದು ಓಟ್ ಹಾಕ್ಬಿಡೋಣತೆಗೆ. ಯಾವ ಋಣ? ನೀವೇ ಕಟ್ಟಿರೋ ತೆರಿಗೆ ಹಣ, ಅದು ಋಣ ಅಲ್ಲ. ಆದ್ರೆ ನೀವು ನಮ್ಗೆ ಹಾಕ್ಬೇಕು ಒಂದು ಋಣ, ಒಂದು ಓಟ್ ಹಾಕ್ಬಿಡೋಣ, ಒಂದೊಂದು ಓಟಿಂದ ಗೆದ್ದನ. ಈ ಋಣದ ಓಟ್ಗಳಿಂದಲೇ ಗೆಲ್ತಾರದು ಎಲ್ರೂ. ಒಂದ್ಸಲ ಬದಲಾಗೋಣ, ಇಲ್ಲಿ ಯಾವ ಋಣಗಳು ಇಲ್ಲ. 500 ರೂಪಾಯಿ ನಿಮ್ ತಲೆ ಕೊನೆಯಿಂದ ಕೊಟ್ಬಿಟ್ಟೈತಾರೆ ಅಂತಂದ್ರೆ 5 ವರ್ಷದಲ್ಲಿ ನಿಮ್ ತಲೆಯಿಂದ 50,000 ರೂಪಾಯಿ ಒಂದೊಂದು ತಲೆಯಿಂದ ಎತ್ತುತ್ತಾರೆ. ಅದು ನಿಮ್ಗಳದೇ ದುಡ್ಡು. 500 ರೂಪಾಯಿ ಹೆಚ್ಚಾಯ್ತಾ, 50,000 ಹೆಚ್ಚಾಯ್ತಾ? ಒಂದ್ಸಲ ಬದಲಾಗೋಣ ಅಣ್ಣ. ನಿಮ್ ಕೆಲ್ಸನ ನಾಳೆ ದಿನ ನಿಮ್ ಮಗನ ಮಾಡ್ಬೇಕಾ? ನಿಮ್ ಮಗ ದೊಡ್ಡದಾಗಿ ಬೆಳಿಬೇಕಾ? ದೊಡ್ಡದಾಗಿ ಬೆಳಿಬೇಕು ಅಂದ್ರೆ ಅಣ್ಣ ನೀನ್ ಬದಲಾಗಬೇಕು. ಈ ಸಲ ಬದಲಾಗ್ಬೇಕು. ಅಪ್ಪ ಹಾಕಿದ ಆಲದ ಮರ ಅಂತ ಅನ್ಕೊಂಡು ಏನಾದ್ರು ಮರಳಾದ್ರಿ ನೀವು, ರಾಜಕೀಯದವ್ರು ಮುಗಿಸ್ತಾರೆ ನಿಮ್ಮನ್ನ. ಒಂದೇ ಒಂದ್ಸಲ ಬದಲಾಗೋಣ. ಕ್ರಮ ಸಂಖ್ಯೆ 10 ಲಾರಿ ಗುರುತು. ನಿಮಗ್ ನಂಬಿಕೆ ಬಂದ್ರೆ ಒಂದು ಮತ ನೀಡಿ. ಇದೇ KR-ಪೇಟೆ ಕಳೆದ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿದ್ದೆ. 8,500 ನಿಯತ್ತಿನ ಮತಗಳನ್ನ ಪಡ್ಕೊಂಡಿದ್ದೆ. ತುಂಬಾ ಜನ ಆಡ್ಕೊಂಡ್ರು, ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು. ಅಯ್ಯೋ ಇವನೇನ್ ಮಾಡ್ಬಿಡ್ತಾನೆ, ಕೋಟಿ ಇಟ್ಕೊಂಡ್ ಬಂದವ್ರು ಏನು ಮಾಡಕ್ಕಾಗ್ತಿಲ್ಲ ಅಂತ. ನಮಗೂ 8,500 ಜನ ಇದ್ದಾರೆ ಅಂತ ನಾವು ತೋರಿಸ್ಕೊಟ್ಟಿದೀವಿ. ಈ ಬಾರಿ ಮಂಡ್ಯ MP ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡಿದ್ದೀನಿ. ಕಾರಣ ಇಷ್ಟೇ, ಇಲ್ಲೇನೋ ನನಗೆ ಗೆದ್ಬಿಡ್ತೀನಿ, ಬಹುಮಾನ ಸಿಗ್ತದೆ ಅಂತಲ್ಲ. ನಿಮ್ಗಳ ಮಕ್ಕಳು ಅವ್ನು ಸೋತ್ರು ಬಂದು ನಿಂತ್ಕೊಂಡ ಧೈರ್ಯ ಮಾಡೋನೆ, ನಾವು ಧೈರ್ಯ ಮಾಡ್ಬೇಕು ಅನ್ನೋ ಆಟ ನಿಮಗ್ ಬರುತ್ತೆ, ಆ ಕಿಚ್ಚು ನಿಮಗ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾನ್ ಬೀದಿಗೆ ಬಂದು ನಿಂತಿದ್ದೀನಿ. ಇವತ್ತು ಈ ಸುಡ ಬಿಸಿಲಲ್ಲಿ ಪ್ರಚಾರ ಮಾಡುವಂತ ದರ್ದು ಹಣೆ ಬರ ನನ್ಗೇನಿಲ್ಲ ಕನ್ನಡ. ತಲೆ ತುಂಬಾ ವಿದ್ಯೆ ಐತೆ, ಮಾಸ್ಟರ್ ಡಿಗ್ರಿ ಮುಗಿಸ್ಕೊಂಡಿದ್ದೀನಿ. ಎಲ್ಲಾದ್ರೂ ದುಡ್ಕೊಂಡು ಅನ್ನ ಊಟಿಸ್ಕೊಂಡು ತಿನ್ಬೋದು. ಬಟ್ ಇಲ್ಲಿ ಬೀದಿ ತಿರುಗ್ತಾರ. ಕಾರಣ ನಿಮ್ ಮಕ್ಳುಗಳು ನೀವ್ ಅನುಭವಿಸಿರೋದು ಅನುಭವಿಸಬಾರ್ದು. ಇನ್ನು ದೊಡ್ಡದಾಗಿ ಅವ್ರು ಬೆಳಿಬೇಕು, ಉದ್ಧಾರ ಆಗ್ಬೇಕು ಅನ್ಕೊಂಡ್ ಬಂದು ನಿಂತಿದೀವಿ. ಬದಲಾದ್ರೆ ನಿಮ್ ಮನೆ ಬರ, ಬದಲಾಗಿಲ್ಲ ಅಂದ್ರೆ ನಿಮ್ ಮಕ್ಕಳೇ ಬರ. 1,000 ರೂಪಾಯಿಗೋ 2,000 ರೂಪಾಯಿಗೋ ದುಡಿಮೆ ಮಾಡ್ತಿರುವಂತ ಎಲ್ಲಾ ನನ್ನ ಅಣ್ಣ ತಮ್ಮಂದ್ರಿಗೆ ನಮಸ್ಕಾರ. ಪ್ರತಿದಿನ ಬೆಳಿಗ್ಗೆ ಇದ್ರೆ ನೀವೇ 1,000 ರೂಪಾಯಿ 2,000 ರೂಪಾಯಿ ದುಡ್ದು ಬಿಡ್ತೀರಿ. ಕೊನೆಗೆಲ್ಗೆಲ್ ಕೂಡ 500 ರೂಪಾಯಿ 1,000 ರೂಪಾಯಿ ನೋಟು ಯಾವ ಲೆಕ್ಕ ನೋಡೋಣ ನಿಮ್ಗೆ? ನಿಮ್ದೇ ದುಡ್ಡು ಅದು, ನಿಮ್ದೇ ದುಡ್ಡು. ನಿಮ್ಗೆ ಕೊನೆಯಲ್ಲಿ ಋಣ ಅಂತ ಕಟ್ಟಾಕ್ಬಿಟ್ಟು ಓಟ್ ಹಾಕ್ಸ್ಕೊಂಡ್ಬಿಡ್ತದೆ. 5 ವರ್ಷ ಆ ಋಣದಲ್ಲಿ ನೀವು ಬದುಕ್ತಾ ಇರ್ತೀರ, ಅವ್ರು ಬದುಕ್ತಾ ಇರ್ತಾರ ಗೊತ್ತಿಲ್ಲ. ಬಟ್ ಒಂದಂತೂ ಸತ್ಯ, ನೀವು ಓಟ್ ಹಾಕ್ಬೇಕಾದ್ರೆ ನಿರ್ಧಾರ ಮಾಡುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಬಿಸಿಲಲ್ಲಿ ಈ ಮೈಕ್ ಹಿಡ್ಕೊಂಡು ಹಿಂದೆ ಒಂದು 4 ಕೈಗಳು ಹಿಡ್ಕೊಂಡು ಸುತ್ತೋ ಅಂತ ಹಣೆ ಬರ ನನಗೇನು ಇಲ್ಲ. ನೀವುಗಳು ಬದಲಾಗ್ತೀರಾ, ನಿಮ್ ಮನ್ಸುಗಳು ಬದಲಾಗುತ್ತೆ ಅನ್ನೋಂತ ಒಂದು ಹುಚ್ಚು ನಂಬಿಕೆ ಅಷ್ಟೇ. ಈಗ ಬಂದು ಚುನಾವಣೆ ನಿಂತಿದ್ದೀನಿ. ಹೆಸರು ಚಂದನ್ ಗೌಡ ಅಂತ. ನಿಮ್ಗೆ ನಂಬಿಕೆ ಬಂದ್ರೆ ಮಾತ್ರ ಓಟ್ ಹಾಕಿ. ಯಾಕೆಂದ್ರೆ ನಾನು ಸೋತ್ ಮೇಲೂ ಇದ್ದೀನಿ, ಸೋತ್ ಮೇಲೂ ಕೆಲಸ ಕಾರ್ಯ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಆ ಕಾರಣದಿಂದ ಧೈರ್ಯವಾಗಿ ಬಂದು ನಿಮ್ಮ ಹತ್ರ ಓಟ್ ಕೇಳ್ತಾ ಇದ್ದೀನಿ. ನಿಮಗೆ ನಂಬಿಕೆ ಬಂದ್ರೆ ಒಂದು ಓಟ್ ಹಾಕೋಣ. ಈ ಓಟು ನನಗಲ್ಲ, ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಕೇಳ್ತಿರೋಂಥದ್ದು. 500 ರೂಪಾಯಿ ನೋಟು 1,000 ರೂಪಾಯಿ ನೋಟ್ ಕೇಂದ್ರ ಹಾಕಿದ್ರೆ ಯಾಕ 5 ವರ್ಷ ನಿಮ್ ಕಡೆ ತಿರುಗು ನೋಡಕ್ಕಿಲ್ಲ, ಕ್ಯಾರೆ ಅಂತ ನೋಡಕ್ಕಿಲ್ಲ. ದಯವಿಟ್ಟು ಒಂದ್ಸಲ ಬದಲಾಗಿ. ಕ್ರಮ ಸಂಖ್ಯೆ 10 ಲಾರಿ ಗುರುತು. KR-ಪೇಟೆನಲ್ಲಿ ಒಂದ್ಸಲ ಸಾಬೀತ್ ಮಾಡಿ ತೋರಿಸಿದೀವಿ. 8,500 ಜನನ 2,000 ರೂಪಾಯಿ ನೋಟ್ ಕೊಟ್ಟರು ಕೊಂಡ್ಕೊಳಕ್ ಹಾಕಿಲ್ಲ ಅನ್ನೋದನ್ನ ದಯವಿಟ್ಟು ಮಳವಳ್ಳಿಲು ಅದೇ ತರ ಜನ ಹುಟ್ಟಬೇಕು. ನೀವುಗಳು ಗಾರೆ ಕೆಲಸ, ಗುಡ್ಡಿ ಕೆಲಸ, ಹೊಲಸು ಕಳೆ ಕೀಳೋದು, ಗದ್ದೆಗೆ ನೀರು ಕಟ್ಟೋದು, ಸಂತೆಯಲ್ಲಿ ತರಕಾರಿ ಮಾರೋದು, ಇದಿಷ್ಟೇ ಕೆಲಸ. ಅಣ್ಣ ಟೈಲರ್ ಕೆಲಸ ನಿಮ್ಮ ಮಕ್ಕಳು ಮಾಡ್ಬೇಕಾ ಅಥವಾ ನಿಮ್ಗೆ ಸಾಕ? ನಿಮ್ಗೆ ಸಾಕಲ್ವಾ? ನಿಮ್ಗೆ ಸಾಕು. ನಿಮ್ ಮಕ್ಕಳು ಬದಲಾಗಬೇಕು ಅಂದ್ರೆ ನೀವು ಬದಲಾಗಬೇಕಿಸಲ್ಲ. ಏನಣ್ಣ ಮೆಡಿಕಲ್ ಅಣ್ಣ, ಒಂದ್ಸಲ ಬದಲಾಗೋಣ, ಒಂದು ಸಲ ಬದಲಾಗೋಣ. ಈ ಪ್ರಜಾಪ್ರಭುತ್ವದಲ್ಲಿ ಮಳವಳ್ಳಿ ಬದಲಾಗುತ್ತೆ, ಮಂಡ್ಯನೂ ಉದ್ಧಾರ ಆಗುತ್ತೆ. ನೀವು 500 ರೂಪಾಯಿ ನೋಟ್ ತಗೊಂಡು 1,000 ರೂಪಾಯಿ ನೋಟ್ಗೆ ಆಸೆ ಪಡ್ಕೊಂಡು ಋಣ ಐತೆ ನಮ್ದು, ಅವ್ರಿಗೆ ಓಟ್ ಹಾಕ್ಬಿಡ್ತೀವಿ ಅಂತ ಅನ್ಕೊಂಡು ಹೋದ್ರೆ ದೇವರಾಣಾಗ್ಲಿ ಇನ್ನೂ 10 ವರ್ಷ ಟೈಮ್ ಕೊಡ್ತೀವಿ, ಬದಲಾಗಲ್ಲ. ಆದ್ರೂ ಸತ್ಯ ಮಾಡಿ ಹೇಳ್ತೀನಿ, ನೀವು ಬದಲಾಗಿಲ್ಲ ಅನ್ನೋ ಪರವಾಗಿಲ್ಲ, ನಿಮ್ ಮಕ್ಕಳು ತಲೆಗಂತೂ ಬದಲು ಮಾಡೇ ಮಾಡ್ತೀವಿ. ಆ ನಂಬಿಕೆ ಅಂತೂ ಖಂಡಿತ ನಮ್ಗೈತೆ. ಏನೋ ಅಣ್ಣಂಗೇಣ ಇದೇ ಕೆಲಸ ನಿಮ್ ಮಕ್ಕಳು ಮಾಡ್ಬೇಕಣ್ಣ, ನಾಳೆಗೆ ಅವ್ರು ಮಾಡ್ಬೇಕು ಇದೇ ಕೆಲಸನೇ ಬೇಡ ಅಲ್ವಾ? ದೊಡ್ಡ ಕೆಲಸ ಮಾಡ್ಬೇಕಲ್ವ ನಿಮ್ ಮಕ್ಕಳು? ದೊಡ್ಡದಾಗಿ ಯೋಚನೆ ಮಾಡೋ, ಸ್ವಲ್ಪ ಮಾಡೋದ್ ಮಾಡ್ತೀರಿ. ಇಡೀ ಕರ್ನಾಟಕ ಮಂಡ್ಯವನ್ನ ತಿರುಗಿ ನೋಡುತ್ತೆ ಅನ್ನೋ ನಂಬಿಕೆ ಮೇಲೆ ಒಂದು ಬಂಡು ಧೈರ್ಯದ ಮೇಲೆ ಬಂದು ನಿಂತಿದ್ದೀನಿ. ನಿಮ್ಮಲ್ಲಿ ಕಳಕಳಿಯ ಕೇಳ್ಕೊಳ್ತಾ ಇದೀವಿ, ಯುವಕರು ಮುಂದೆ ಬಂದು ನಿಂತ್ಕೋಬೇಕು. ನಮ್ಮ ಅಪ್ಪ ಮಾಡ್ತಾ ಕೆಲಸವನ್ನ ನಾಳೆಗೆ ನಾನು ಅದೇ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ನಿಮ್ ರಾಜಕಾರಣಿಗಳ ಮಕ್ಕಳು ರಾಜಕಾರಣಿ ಆಗ್ತಾರೆ, ನಿಮ್ ಮಕ್ಕಳು ನಿಮ್ಮಂಗೆ ಆಗ್ತಾರೆ. ದಯವಿಟ್ಟು 500 ರೂಪಾಯಿ ನೋಟ್ಗೆ 1,000 ರೂಪಾಯಿಗೆ ಮಾರಾಟ ಮಾತ್ರ ಆಗ್ಬೇಡಿ. 500 ರೂಪಾಯಿ ನೋಟ್ಗೆ ಮಾರಾಟ ಇದ್ರೆ 5 ವರ್ಷ ನಾವು ಏನು ತಲೆ ಎತ್ಕೊಂಡು ಕೇಳಂಗಿಲ್ಲ ಅವ್ರನ್ನ. ಯಾಕೆ ಕೊನೆಗಳಿಗೆ 500 ರೂಪಾಯಿ ಕೊಟ್ಟಿರಲಿಲ್ಲ, ಪುಕ್ಸಟೆ ಓಟ್ ಆಗಿದೆ ಅಂತ ಅನ್ಸ್ಕೋಬೇಕಾಗುತ್ತೆ. ಒಂದೇ ಒಂದ್ಸಲ ಬದಲಾಗಿ. ದಯವಿಟ್ಟು ಮತದಾರರ ಒಂದು ಸಲ ಬದಲಾಗಿ. ನಮ್ಮ ಉದ್ದೇಶಗಳಿದ್ದಾವೆ, ಅವನ್ನ ಓದಿ ತಿಳ್ಕೊಳ್ಳಿ. 29 ವರ್ಷದ ಒಬ್ಬ ಯುವಕ ಬಂದವನ ರಾಜಕೀಯಕ್ಕೆ, ಇದೇ ಮಂಡ್ಯ ಜಿಲ್ಲೆ KR-ಪೇಟೆ ತಾಲೂಕಿನವನು. ಏನಾದ್ರೂ ಮಾಡ್ತಾನೆ ಅಂತ ನಿಮ್ಗೆ ನಂಬಿಕೆ ಬಂದ್ರೆ ದಯವಿಟ್ಟು ಒಂದು ಮತ ಚಲಾಯಿಸಿ ಅಂತ ಕೇಳ್ಕೊಳ್ತಾ ಇದೀವಿ. ನೀವು ಬದಲಾದ್ರೆ ಖಂಡಿತವಾಗಿಯೂ ಮಳವಳ್ಳಿನೂ ಬದಲಾಗುತ್ತೆ, ಮಂಡ್ಯನೂ ಬದಲಾಗುತ್ತೆ. ಬದಲಾಗ್ಲಿಲ್ಲ ಅಂತಂದ್ರೆ ಹಿಂಗೇ ಇರ್ತದೆ ಮಂಡ್ಯ. ನಿಮ್ಮ ಹಣೆ ಬರಗಳು, ನಿಮ್ಮ ಕಷ್ಟಗಳು ಕೂಡ ಹಿಂಗೇ ಇರ್ತದೆ. ಬೀದಿಗಳು ಸಂಘಟನೆ ಮಾಡಿ KR-ಪೇಟೆಲ್ಲೇ 2023 ಎಲೆಕ್ಷನ್ 8,500 ನಿಯತ್ತಿ ನೋಡ್ಕೊಳ್ತಾ ಕಂಡಿದ್ದೀನಿ.
ಮಳವಳ್ಳಿ ತಗೊಳ್ಳೋದೇನು ಕಷ್ಟರಣ. ನಿಯತ್ತಿನ ಮತದಾರರು ಇಲ್ಲೂ ಇದ್ದೀರಿ, ಆದ್ರೆ ನಿಮ್ಗೊಬ್ಬ ಬೇಕು ಮುಂದಕ್ಕೆ ಮಾತಾಡಕ್ಕೆ, ಬೇಕು ನಿಮ್ಗೊಬ್ಬ ಧೈರ್ಯವಾಗಿ ನಿಮ್ಮನ್ನ ಎಂಕರೇಜ್ ಮಾಡಕ್ಕೆ ಬಂದು ನಿಂತಿದ್ದೀನಿ ಕಣ್ರಣ. ನಿಮ್ ಮಕ್ಳುಗಳ ನಾಳಿಗೆ ಬಂದು ಉದ್ಧಾರ ಆಗ್ಬೇಕು, ಬೀದಿಗೆ ಇಳಿಬೇಕು, ದೊಡ್ಡದಾಗಿ ಏನಾದ್ರು ಮಾಡ್ಬೇಕು ಅನ್ನೋ ನಂಬಿಕೆ ಮೇಲೆ ಬಂದು ನಿಂತಿದ್ದೀನಿ. ಹೆಸರು ಎಲೆಕ್ಷನ್ ನಿಂತ್ಕೊಳ್ಳಕ್ಕೂ ಮುಂಚೆನೆ ಮಾಡ್ಕೊಂಡಿದೆ ಏನಣ್ಣ. ಎಲೆಕ್ಷನ್ ನಿಂತ್ಕೊಳ್ಬೋದಾಗಿದ್ದ ನಾನು. ದಯವಿಟ್ಟು ಒಂದ್ಸಲ ಬದಲಾಗಿ ಮಳವಳ್ಳಿ ಜನ. 5 ವರ್ಷಕ್ಕೆ ನೀವು ಅಧಿಕಾರ ಕೊಡ್ತಿರೋಂಥದ್ದು 5 ವರ್ಷಕ್ಕೆ ನೆನಪಲ್ಲಿರ್ಲಿ. ಏನೋ ಇವತ್ತಾಗಿ ನಾಳೆಗೆ ಮತ್ತಿನ್ನೊಂದು ಎಲೆಕ್ಷನ್ ನಡೀತಿದೆ ಅನ್ನಂಗಲ್ಲ. ಮತ್ತೆ 5 ವರ್ಷಕ್ಕೆ ಎಲೆಕ್ಷನ್ ನಡೆಯೋದು, ಮತ್ತೆ 5 ವರ್ಷಕ್ಕೆ ರಾಜಕಾರಣಿಗಳಿಗೆ ನೀವು ಕಂಡು ಬಿಡೋದು. ಇವ್ರು ನನ್ನ ಜನ, ಇವರು ನನ್ನ ಜನ. 5 ವರ್ಷ ತನಕ ಏನ್ರಣ ನಿಮ್ಮ ಮನೆ ಬರ ನಿಮ್ಗೆ, ನಮ್ಮ ಮನೆ ಬರ ನಮ್ಗೆ. ನಿಮ್ಮ ಮಳವಳ್ಳಿ ಬಂದಿದ್ದಕ್ಕೆ ಜ್ಯೂಸ್ ಕೊಟ್ರಿ, ಕಲ್ಲಂಗಡಿ ಕೊಟ್ರಿ, ಏನ್ ಬೇಕು ಓಟ್ ಹಾಕಿದ್ರೆ ಗೊತ್ತಿಲ್ಲ, ಪ್ರೀತಿ ಅಂತ ಕೊಟ್ಟಿದ್ದೀರಿ, ಸಾಕೊಂಡ್ರಣ ಆಯ್ತು. ಕೇರ್ಪೇಟೆಲ್ 8,500 ನಿಯತ್ತಿನ ಮತದಾರರು ಅವರಿಂದ ತೋರಿಸ್ಕೊಟ್ಟಿದ್ವಿ. ಈ ಸಲ ಮಳವಳ್ಳಿ ತೋರಿಸ್ಕೊಡ್ತೀವಿ ಯಜನವ್ರೆ ಅಂತ. ದಯವಿಟ್ಟು ನಂಬಿಕೆ ಬಂದ್ರೆ ಮಾತ್ರ ಒಂದು ಮತವನ್ನ ಹಾಕಿ ಅಂತ ಕೇಳ್ಕೊಳ್ತಾ ಇದೀವಿ. ಅಪ್ಪು ಸೈಡ್ ಬಾ ಅಪ್ಪು. ಈ ಮದ್ದೂರ್ ಕಡೆ, ಮಳವಳ್ಳಿ ಕಡೆ, ಶ್ರೀರಂಗಪಟ್ಟಣ ಕಡೆ, ನಾಗಮಂಗಲದ ಕಡೆ ಎಲ್ಲರೂ ಹೋಗ್ಬೇಕಾದ್ರೆ ಜನ ಹೇಳೋರು, ನಿಂದ ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡ್ತಿದ್ವ ಕಣಪ್ಪ, ನಿಂದೊಂದು ಓಟಿದ್ದೀರ, ನಮ್ದೊಂದು ಓಟಿದ್ದೀರ ನಿಮ್ಮೂರಲ್ಲಿ, ನಿನಗೆ ಹಾಕ್ಬಿಡ್ತಿದ್ದು ಅಂತ ಸಾಕಷ್ಟು ಜನ ಮಾತಾಡ್ತಿದ್ರು. ಅವಾಗ ಅನ್ಸಿದ್ದು ನಮ್ ಜನ ಅಲ್ಲೂ ಕೊಡ್ತೀವಿ ಇಲ್ಲೂ ಕೊಡ್ತೀವಿ ಓಟು ಅಂತವ್ರೆ, MP ಚುನಾವಣೆಗೆ ಯಾಕೆ ಸ್ಪರ್ಧೆ ಮಾಡಬಾರ್ದು? ನಿಯತ್ತಿನ ಮತದಾರರು ಪ್ರತಿ ಊರಲ್ಲೂ ಅವರೆಲ್ಲ ಇಡೀ ಕರ್ನಾಟಕಕ್ಕೆ ತೋರಿಸೋಣ. ನಿಮ್ಗೆ ನಂಬಿಕೆ ಬಂದ್ರೆ ದಯವಿಟ್ಟು ಒಂದು ಮತ ನೀಡಿ ಆ ಗುರುತಿಗೆ. ಸೋತ್ರು ಸರಿ ಗೆದ್ರು ಸರಿ, ನಿಮ್ ಜೊತೆಗೆ ನಾವ್ ಇರ್ತೀವಿ. ನಾನ್ ಸೋತ್ರೆ ಒಂದ್ ಕೆಲಸ ಮಾಡ್ಕೊಡ್ತೀನಿ ನಿಮ್ಗೆ, ರೈತರುಗಳಿಗೆ. ನಿಮ್ದೇನಾದ್ರೂ ಸಮಸ್ಯೆಗಳು DC ಆಫೀಸ್ ಹತ್ರ ಅಲ್ಲಿ ಇಲ್ಲಿ ಇದ್ರೆ ವಾರದಲ್ಲಿ ಒಂದಿನ ಅಲ್ಲಿ ಕಾಯ್ತೀನಿ, ನಿಮ್ಗಳ ಸಮಸ್ಯೆಗಳನ್ನ ನಾನೇ ತಗೊಂಡೋಗಿ ಸರಿ ಮಾಡಿಸ್ಕೊಂಡ್ ಬರುವಂತ ಪ್ರಯತ್ನ ನಾನು ಮಾಡ್ತೀನಿ. ಇನ್ ಸೋತ್ ಮೇಲೆ ಬಂದು ನಿಮ್ಮೂರು ರೋಡ್ ಹಾಕ್ತೀನಿ, ತಾರ್ ಹಾಕ್ತೀನಿ, ನೀರ್ ಬಿಡಿಸ್ತೀನಿ, ನಂಗೆ ಶಕ್ತಿ ಇಲ್ಲ. MLA MP ಗಳ ಕೆಲ ಮಾಡಕ್ಕಾಗ್ದಾರೆ, ನಾನೇನ್ ರೋಡ ಮಾಡನೆ. ಬಟ್ ನಿಮ್ ರೈತರ ಪರವಾಗಿ ನಾನು ಇರ್ತೀನಿ. DC ಆಫೀಸ್ ಹತ್ರ ಹೋಯ್ತೀರಿ, ಅಗ್ಲಿಂದ ಸಂಜೆ ತನಕನೂ ಅಲಿತೀರಿ, ಅಪ್ಪ ಬುದ್ಧಿ ಅವರವರ ಬುದ್ಧಿ ಇವ್ರವ್ರ, ಇರೆಯ ಬರ್ತಾರ ಒಂದ್ 5 ನಿಮಿಷ, ಸಾಹೇಬ್ರು ಬಿಸಿಯವ್ರು ಇರೆಯ. ಸಂಜೆ ಆಯ್ತು, 6 ಗಂಟೆ ಕ್ಲೋಸ್ ಆಯ್ತು, ನಾಳೆಗೆ ಬರೋಗೆಯ ಯಜಮಾನ್ರೆ ಮುಗೀತು ಒಂದ್ ದಿನಲ್ಗೆ. ಆ ಪರವಾಗಿ ನಾನು ಇರ್ತೀನಿ. ಆಚೆ ಕಡೆ ನಾನು ನಿಮಗೆ ಕಾಯ್ಕೊಂಡು ಕೂತಿರ್ತೀನಿ, ಕೆಲಸ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ಸೋತ್ರೆ ಗೆದ್ರೆ ನಿಮ್ದು ಯಾವ ಸಮಸ್ಯೆಗಳೇನ್ ಬೇಡ, ನಾವಿದ್ದೀವಿ. ಇದಿಷ್ಟೇ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಿಮಗೆ ನಂಬಿಕೆ ಬಂದ್ರೆ ದಯವಿಟ್ಟು ಕ್ರಮ ಸಂಖ್ಯೆ 10 ಲಾರಿ ಗುರ್ಸ್ಕೊಂಡು ಓಟ್ ಹಾಕಿ. ನಿಮಗೆ ನಂಬಿಕೆ ಬರ್ಲಿಲ್ಲ ಪರವಾಗಿಲ್ಲ, ಅಲ್ಲೂ ಸೋಲ್ತವ್ರೆ ಇಲ್ಲೂ ಸೋಲ್ತಿ, ಏನ್ ಕಳ್ಕೊಳ್ಳೋದೇನಿಲ್ಲ. ನಾನು ಯುವಕರಿದ್ದೀರಿ, ನಿಮ್ ತಂದೆ ತಾಯಿನ 5 ನಿಮಿಷ ಕೂರ್ಸ್ಕೊಂಡು ಮಾತಾಡ್ರೋಣ, ಬದಲಾಗ್ತಾರವ್ರು. ಯಾವ ದೊಡ್ಡ ರಾಜಕಾರಣಿ ಬಂದ್ರು ನಿಮ್ ತಂದೆ ತಾಯಿ ಅವ್ರ ಮಾತು ಕೇಳಲ್ಲ, ಅವ್ರ ಮನ್ಸಲ್ಲಿ ಏನಿರ್ತದಯ್ಯ. ಎತ್ತು ಮಕ್ಕಳು ಹೇಳಿದ್ರೆ ಖಂಡಿತ ಕೇಳ್ತಾರಣ ಅವರು. ಬಸ್ಸು ಇಲ್ಲ ಏನೂ ಇಲ್ಲ, ನೀವುಗಳೇ ಮಾಡ್ಕೊಂಡಿರುವಂತ ಪರಿಸ್ಥಿತಿ ಕಂಡ್ರಣ ಇದು. ನೀವುಗಳೇ ಮಾಡ್ಕೊಂಡಿರುವಂತ ಪರಿಸ್ಥಿತಿ. ಯಾಕೆಂದ್ರೆ ಆಯ್ಕೆ ಮಾಡ್ಬೇಕಾದ್ರೆ ಸರಿಯಾಗಿರೋರ್ನ ಆಯ್ಕೆ ಮಾಡದೆ ಒದ್ದಾಡ್ತಿದ್ರಿ. ಆದ್ರೂ 5 ವರ್ಷ ಬಂದ್ಮೇಲೆ ಮರ್ತೇ ಹೋಯ್ತಿರಿ, ಯಾರನ್ನ ಆಯ್ಕೆ ಮಾಡಿದ್ದು, ಏನ್ ತಪ್ಪು ಮಾಡಿದ್ದು, ಈ ಸಲ ಏನ್ ಸರಿ ಮಾಡ್ಬೇಕು ಎಲ್ಲ ಗೊತ್ತಿರ್ತದೆ. ಈ ಎಲೆಕ್ಷನ್ ನಾಳೆ ನಂಗೆ ಎಲ್ಲ ಮರ್ತೋಯ್ತದೆ. ಒಂದ್ಸಲ ಬದಲಾಗ್ರಣ. ವಿದ್ಯಾವಂತ ಬಂದು ನಿಂತಿದ್ದೀನಿ 29ನೇ ವಯಸ್ಸಿಗೆ, ಇದೇ ಮಂಡ್ಯದಲ್ಲೇ ಓದಿ ಕಲ್ತು ಬೆಳೆದಿದ್ದೀನಿ. ದಯವಿಟ್ಟು ನಂಬಿಕೆ ಬಂದ್ರೆ ಒಂದು ವೋಟ್ ಮಾಡಿ. ನಂಬಿಕೆ ಬರಲಿಲ್ಲ ಅಂದ್ರೆ ನಿಮ್ ಮನೆ ಬರ ನಿಮ್ಗೆ, ನಮ್ಮ ಮನೆ ಬರ ನಮ್ಗೆ. ಕ್ರಮ ಸಂಖ್ಯೆ 10 ಲಾರಿಯ ಗುರುತಿಗೆ ಒಂದು ವೋಟ್ ಹಾಕಿ ಅಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದೀನಿ ಅಣ್ಣ. ಥ್ಯಾಂಕ್ ಯು ಗಣ್ರಣ್ಣ. ಏನೋ ಉದ್ದೇಶ ಇಟ್ಕೊಂಡು ಬಂದು ನಿಂತಿದ್ದೀವಿ. ಸೋಲು ಗೆಲುವು ಮುಂದೆ ಇದ್ದಿದ್ದೆ. ಸೋತವನ್ ಗೆಲ್ಲಬೇಕು, ಗೆದ್ದವನ್ ಸೋಲೇಬೇಕು. ಬಟ್ ಯಾವ ಕಾರಣಕ್ಕೂ ಪ್ರಯತ್ನ ಕೈ ಬಿಟ್ರೆ ನಾಳೆ ದಿನ ನಿಮ್ಮ ಮಕ್ಕಳು ಯಾರು ಮುಂದಕ್ಕೆ ಬರಲ್ಲ. ಇವತ್ತೇನೋ ಒಬ್ಬ ನೋಡಿ ಮುಂದಕ್ಕೆ ಬರಬೇಕು ಅನ್ಕೊತಿರ್ತಾರೆ, ಒಂದೇ ಸಲ ಅವ್ನು ಸಡನ್ ಆಗಿ ಬಿದ್ದೋದ್ರೆ ಇನ್ನು ಯಾರು ಮುಂದಕ್ಕೆ ಬರಲ್ಲ. ಅವ್ನು ಯಾರೋ ಬಿದ್ದೋಗ್ಬಿಟ್ಟ ಸಾಕಣಪ್ಪ ನಮಗಂತೂ ಬೇಡ ಅಂತ ಬಂಡ್ ಧೈರ್ಯ ಮಾಡಿ ಬಂದು ನಿಂತಿದ್ದೀವಿ. ನಿಮಗೆ ನಂಬಿಕೆಗಳು ಬಂದರೆ, ಯಾರೋ ಒಬ್ಬ 29ನೇ ವಯಸ್ಸಿಗೆ ಒಬ್ಬ ಯುವಕ ಬಂದವನೇ ಮಂಡ್ಯ ಜಿಲ್ಲೆಗೆ ಅನ್ನೋದೊಂದು ವಿಶ್ವಾಸ ಬಂದರೆ ಮಾತ್ರ ನಮಗೆ ಕ್ರಮ ಸಂಖ್ಯೆ 10 ಲಾರಿ ಗುರ್ತ್ಕೊಂಡು ಓಟ್ ಹಾಕಿ. ಇಲ್ಲಾಂದರೆ ಪರವಾಗಿಲ್ಲ. ನಿಮ್ಮ ಕೈಯಲ್ಲಿರುವಂಥ ನಮ್ಮದು ಪಾಂಪ್ಲೆಟಲ್ಲಿ ನಮ್ಮದು ಮೊಬೈಲ್ ನಂಬರ್ ಐತೆ. ಸೋತರು ನಿಮ್ಮ ಒಟ್ಟಿಗೆ ನಾವು ಇರ್ತೀವಿ. ಈ DC ಆಫೀಸಲ್ಲಿರುವಂಥ ಸಮಸ್ಯೆಗಳಾಗಿರ್ಬೋದು, ವೃದ್ಧಾಪ್ಯ ವೇತನ ಸಮಸ್ಯೆಗಳಾಗಿರ್ಬೋದು, ಈ ಥರ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ನಾವು ಬಂದು ನಿಂತ್ಕೋತೀವಿ. ನಮ್ಮವರು ರೋಡ್ ಹಾಕ್ಸಿ, ತಾರ್ ಹಾಕ್ಸಿ, ನೀರು ಬಿಡಿಸಿ ಅಂದರೆ ಸೋತ ಮೇಲೆ ಮಾಡೋ ಕೆಲಸ ಕಾರ್ಯಗಳು ನಮಗೆ ಶಕ್ತಿ ಇರಲ್ಲ. ಗೆಲ್ಲಿಸಿ ನೀವೇನು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಕೆಲಸ ಕಾರ್ಯಗಳು ಮಾಡುವಂಥ ಪೂರೈಸೋ ಜವಾಬ್ದಾರಿ ನಮ್ಮದು. ಇವತ್ತು ನಾನು ತಂದು 500 ರೂಪಾಯಿನೋ 1000 ರೂಪಾಯಿನೋ ನಿಮ್ಗೆ ಹಂಚಿದ್ರೆ ನಾಳೆ ದಿನ ನಾನು 50,000 ರೂಪಾಯಿ ನಿಮ್ಮ ತಲೆ ಮೇಲೆ ಎತ್ತುತ್ತೀನಿ. ನಾನು ಬಂದು ನಿಮ್ಮ ಹತ್ರ ವಿಚಾರ ಹಂಚ್ಬಿಟ್ಟು ಓಟ್ ಕೇಳಿದ್ರೆ ನೀವು ಕೊರಳ್ಪಟ್ಟಿ ಇಟ್ಕೊಂಡು ನನ್ನ ಹತ್ರ ಕೇಳ್ಕೊಂಡು ಕೆಲಸ ಮಾಡಿಸ್ಕೊಬೋದು. ಆ ಧೈರ್ಯ ನಿಮಗಿರುತ್ತೆ. ಆ ಮನೆಯಾ ಅಜ್ಜೇ 110 ವರ್ಷ
110 ವರ್ಷ. ಅಜ್ಜೆ ಏನ್ ಹೆಸರು? ಮಾಯಮ್ಮ. ಯಪ್ಪ ಕಿವಿನೂ ಚೆನ್ನಾಗಿ ಕೇಳ್ತದೆ. ಮಾಯಮ್ಮ ಟಿವಿ ನೋಡ್ತಿ? ನೋಡ್ತಿದ್ದೀವಿ, ನೋಡಕ್ಕಾಗೋದಿಲ್ಲ, ನೀರು ತುಂಬ್ಕೊತಿದೆ, ಕಣ್ಣಲ್ಲಿ ನೀರು ತುಂಬ್ಕತ್ತದೆ. ಅದಕ್ಕೆ ಸುಮ್ಮನೆ ಆದ್ರೂ ಎಷ್ಟು ಮುದ್ದಾಗಿದಿ ನೋಡು. ನಾ ಮೈಕೊಂಡು ಕಿವಿ ಓಲೆ ಹೆಂಗ್ ಕಾಣ್ತವೆ, ಎರಡ್ ಕಡೆ ಮೂಗ್ಬಟ್ಟು. ಓ ದೇವ್ರು ನೋಡ್ದಂಗೆ ಐತಿ. ನೋಡ್ಬಿಟ್ಟು ನಂಗೆ ಸತ್ತೋಲೆ ಇವತ್ತು. ನನ್ನ ಯಾಕೆ ನಿಂಗೆ ಕೈ ಮುಗ್ದೆ ಅಲ್ಲಿ? ನಾನು ನಿಂಗೆ ಕೈ ಒಯ್ತಿದ್ದೆ ಅಲ್ಲಿ. ಯಾರೋ ಒಬ್ರು 110 ವರ್ಷದ ಅಜ್ಜಿ ಐತಂತೆ, ಮಾತಾಡ್ಸೋರು ಓಟ್ ಆಗ್ತದೆ ಅಂತಂದ್ರು. ನೀನ್ ಓಟ್ ಹಾಕ್ತಾರು ಸಿಕ್ಕಿಲ್ಲ, ನೀನ್ 110 ವರ್ಷ ಬದುಕಿದೆಯಲ್ಲ ಸತಾಯುಷಿ. ನಿನ್ನ ಆಶೀರ್ವಾದ ಒಂದಿರ್ಲಿ ನಮಗೆ ಸಾಕು. ನೋಡಿರ್ಲಿ ನಿಂಗೆ ಪಾಪ ನನ್ಗೆ ನಿನ್ಗೆ ಓಟ್ ಕೇಳೋ ಅಂತ ಕೇಳಕ್ಕೆ ಮನ್ಸ್ಪತ್ತಿಲ್ಲ ನನಗೆ. ಬೇಡ ಸುಂದಿರತ್ತಾಗ ನೀನು ನಿಮ್ಮ ಮನೆ ಯಾರು ಹಾಕ್ಸ್ಬೇಕಾರೆ ಹಾಕ್ಸ್ಲಿ. ನೀನು ಓಟಿಗೆ ನಾನು ಹೇಳ್ಕೊಳ್ಳಲ್ಲ. ಇನ್ನೊಂದು ವಿಚಾರ ಏನು ಗೊತ್ತಾ, ಅವರು ಇಲ್ಲಿ ಬಂದಿದ್ದು ಮನೆ ಹತ್ರ, ನಾನು ಅಲ್ಲಿಗೆ ಹೋಗಿ ಹಾಕ್ತೀನಿ ಅಂತಂದ್ರು. ಹೌದಾ? ಬರ್ಲಿ ಅಂತ ಸೈನ್ ಹಾಕ್ಸ್ಕಲ್ಲ, ಸೈನ್ ಹಾಕಲ್ಲ, ಅಲ್ಲಿಗೆ ಹೋಗು ಅಂತಂದ್ರು. ಇಲ್ಲ ಅಜ್ಜಿ, ಸಮಾಧಾನ ಆಯ್ತು ಅಂತಾರೆ. ನೀನು ನೋಡಿ ಮೇಲೆ ಇಲ್ಲಿ ಕುಂತಿದ್ದು, ಮೇಲಕ್ಕೆ ದೂರ ಹೋಗಿ ಕುತ್ಕೊಂಡು ಒಂಚೂರು ನಡ ಆಯ್ತು. ಪುನಃ ಅದೇ ಸರಿ ಮ್ಯಾಕೆ ತಿರ್ಗಣ್ಣಿಲ್ಲ. ವಾಕರ್ ತಿರುಗಾಡ್ತಾರೆ. ವಾಕರ್ ಇರ್ಕೋದು ಒಬ್ಬ ಒಂದು ಹಾಳು ಇಟ್ಕೋಬೇಕು. 9-10 ವರ್ಷ ಆಯಿತು ಹಂಗಾಗ್ಬಿಟ್ಟು. 9 ವರ್ಷದಿಂದ ನನ್ನ ದಂಡದ ಒಂದು ಹಾಳು ಇದ್ದೇ ಇರಬೇಕು. ಎಷ್ಟೊತ್ತಿಗೆ ನಿಮ್ಮ ಯಜಮಾನ್ರು ಎಷ್ಟು ವರ್ಷ ಇದ್ರು? ನಮ್ಮ ಯಜಮಾನ 84 ವರ್ಷ. ಅವರೇ ವಯಸ್ಸಲ್ಲ, ಅರ್ಧ ವಯಸ್ಸಿನ ಅವರೇ ನಿಮ್ಮ ಯಜಮಾನ್ರಾ? 1987. ನಾವು ಹುಟ್ಟಕ್ಕಿಂತ 5 ವರ್ಷ ಮುಂಚೆನೆ ತಿರೋಗೋರೆ. ನೀವು ಅಜ್ಜಿ ಮಗನ ನೀವು? ಇಲ್ಲಿ ತೋರಿಸಿಲ್ಲಿ ಅಜ್ಜಿ ಮಗ ಅಂತೆ. 2ನೇ ತಲೆಮಾರು. ಅಜ್ಜಿ ಮಕ್ಕಳು ನೋಡಿದ್ದೆ, ಮೊಮ್ಮಕ್ಕಳು ನೀವ್ಯಾರು? ಮೊಮ್ಮಕ್ಕಳು. ನಿಮ್ದು 2ನೇ ಜನರೇಷನ್, 3ನೇ ಜನರೇಷನ್. ಅಜ್ಜೆ ಅಲ್ಲಿ ಹಂಗಾಡಿ ನಿನ್ ಜನರೇಷನ್ ಹೆಂಗೈತೆ ಗೊತ್ತಾ? 300 ವರ್ಷ ದಾಟ್ದಂಗೈತೆ. 5ನೇ ಪಾಪು. ಅಜ್ಜೆ ನೋಡ್ಬಿಟ್ಟಿದ್ದೆ ಎಲ್ಲಾರ್ನು. ಒಳ್ಳೆ ಸುಂದರ್, ನಾನೇ ಕೇಳ್ತೀನಿ ಅಜ್ಜಿ, ಆಸೆ ಏನೈತೆ ನಿಂಗೆ? ಆಸೆ ಅಂತ ಏನೈತೆ ಈಗ? ಸುಂದಿರಣ ನೀನು ಎಲ್ಲ ಮಾತಾಡ್ಬಾರ್ದು. ಅಜ್ಜಿ ನಿಂಗೆ ಏನಾರು ಒಂದು ಆಸೆ ಇದ್ರೆ ಏನೈತೆ? ನನಗೇನು ಆಸಿರ ಸದ್ಯಕ್ಕೆ ದೇವರು ನನ್ಗೆ ಒಳ್ಳೇದು ಮಾಡ್ಬಿಡಿ ಅಂತ. ಒಳ್ಳೇದು ಅಂದ್ರೆ ಯಾವ ಥರ ನಿಂಗೆ? ಯಾವ ಥರ ಅಂದರೆ ಬ್ರಹ್ಮ ಕರ್ಕೋದು ಒಂದು. ಅಯ್ಯೋ ನಿಂಗೆ ಇನ್ನೊಂದು ಮಾತಾಡೋಣ. ನಮ್ಮ ತಾತಂಗೆ ತಲೆ ಮೇಲೆ ಕಲೆ ತಕ್ಕೂರು 80 ವರ್ಷ ನೀನು ಸಾಯಕಿಲ್ಲ ಅಂತ ಹೇಳಿದ್ರಂತೆ. ನೀವು ದೊಡ್ಡವ್ರು ಹೇಳ್ತಿರಲ್ಲ ನಮ್ಗೆ ಇಷ್ಟ ದಿವಸ ಆಯಸ್ಸೈತೆ ಅಂತ. ನಮಗೆ ಹೇಳೋಕ್ಕಾಗೋದಿಲ್ಲ, ಕುಣಕ್ಕಾಗೋದಿಲ್ಲ, ಯಾಕೆ ಹಿಂಗೆ ಒದ್ದಾಡೋದಾದ್ರು. ಅಜ್ಜೆ ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಿಂಗೆ 110 ವರ್ಷ ಆಗೈತಲ್ಲ, ನಿನ್ನ ದೇವ್ರು ಇನ್ನೂ ಬಿಟ್ಟವನೇ ಅಂತಂದ್ರೆ 110 ವರ್ಷದಲ್ಲಿ ನಿನ್ ಕೇಳಿ ಏನೇನೋ ಒಳ್ಳೆ ಕೆಲಸ ಕಾರ್ಯಗಳು ನಿಂಗೆ ಗೊತ್ತಿಲ್ದಂಗೆ ಮಾಡ್ಸಿರ್ತಾನೆ. ಇನ್ನೂ ಏನೇನು ಕೆಲಸ ಕಾರ್ಯಗಳಿದ್ದಾವೆ ನಿನ್ ಕೇಳಿ ಮಾಡಿಸೋದು ಬಿಡು. ಅದ್ಯಾಕೆ ಬ್ರಹ್ಮ ಕರ್ಕೊಳ್ಳಿಂದಿ ಎಲ್ಲ? ಅಯ್ಯೋ ಇನ್ನೊಂದು 2 ವರ್ಷ ಬದುಕಂಗೆ ಆಶೀರ್ವಾದ ಮಾಡಪ್ಪ. ನೀನ್ ನೋಡಿ ಹೆಂಗಾಡ್ತದ ಇಲ್ಲಿ. ನೀನ್ ಇನ್ನೂ ಒಂದು 5 ವರ್ಷ ನಾನು MP ಆಗಿ ನೋಡ್ಬೇಡವ ನನ್ನ. ನಿನ್ನ ಮುಂದಕ್ಕೆ ಕರೋಲಿ ಈ ಸಲಿಗಾರ ಬೇಡ, ಮುಂದೊಂದು ಸರಿಗಾರ ನೋಡ್ಬೇಡ ನಿನ್ನ. ನಾನೇ ನಿನ್ನ ಎತ್ಕೊಂಡು ಹೋಗ್ಬಿಟ್ಟು ಅಯೋಗ್ಯ ಪಿಕ್ಚರ್ ಓಟ್ ಹಾಕ್ಸ್ತಾನೆ ನಂಗೆ ಹಾಕ್ಸ್ಕೊಂಡ್ಬಿಡ್ತೀನಿ ಹೋಗಿ. ಏನಜ್ಜೆ ಒಂದೇ ಓಟಾಗಿ ಎಲ್ಲ ತರ ಅಜ್ಜಿ ಓಟ್ ಹಾಕ್ಸ್ಕೊಂಡು ಎತ್ಬಿಡೋದು ಹೋಗಿ. ನಮ್ಮ ಅಜ್ಜಿ ಹೋಗ್ಬಿಟ್ಟು. ಹೌದಾ? ಕೃಷ್ಣ ಅವರೆಲ್ಲ ಅಜ್ಜಿ ಮೈಸೂರು ಮಹಾರಾಜರದೆಲ್ಲ ನೋಡಿದ್ಯಲ್ಲ ನೀನು? ಮಹಾರಾಜರೆಲ್ಲ ನೋಡಿದಿರಿ? ಮಾವನವ್ರು ಮಹಾರಾಜರ ಜೊತೆ ಕೆಲಸ ಮಾಡ್ತಿದ್ರ ಅಲ್ಲಿ? ಮಾವರು ಒಂದು ವಾರ ಹೋದ್ರೆ ಬರ್ತಿರ್ಲೇ ಇಲ್ಲ. ಅಲ್ಲೇ ಅಂದ್ರೆ ನಡ್ಕೊಂಡು ಹೋಗ್ಬೇಕಿತ್ತನಲ್ಲ ಅವಾಗ? ಇಲ್ಲ, ಸೈಕಲು ಸಿಕ್ತಿದ್ದು. ನೀವು ಯಾವ ಊರು ಹೆಣ್ಮಗಳು? ಹುಟ್ಟಿದ್ದು ಬೆಳೆದಿದ್ದಿಲ್ಲಯಾ? 110 ವರ್ಷ ಆಯ್ತು. ಅಜ್ಜೆ ಬರ್ತೀನಿ ಕಣಜ್ಜೆ. ಈ ಅಜ್ಜಿಗೆ ಒಂದು 500 ರೂಪಾಯಿನ 1000 ರೂಪಾಯಿನ ಕೊಟ್ಟಾಗಂದ್ರೆ ಮನ್ಸು ಒಂಥರ ಎಲೆಕ್ಷನ್ ಅದಿದ್ದು ಭಯ ನಮ್ಗೆ. ತಪ್ಪು ತಿಳ್ಕೊಬೇಡಿ, ಈ ಟೈಮಲ್ಲಿ ಅದು ಮಾಡಬಾರ್ದು. ಅದು ಮತದಾನಕ್ಕೆ ಆಸೆ ಆಮಿಷ ಕೊಟ್ಟಂಗೆ ಆಗ್ಬಿಡುತ್ತೆ. ಅಜ್ಜೆ ಎಲೆಕ್ಷನ್ ಎಲ್ಲ ಕಳ್ಕೊಂಡು ನನ್ನ ನಂಬರ್ ತಗೊಳ್ಳಿ. ಎಲೆಕ್ಷನ್ ಎಲ್ಲ ಕಳ್ಕೊಂಡು ಈ ಕಡೆ ಬಂದಾಗ ಅಜ್ಜಿ ನೋಡ್ಕೊಯ್ತೀನಿ. ಮತ್ತೆ ನಮ್ಮಿಂದ ಏನಾಗುತ್ತೆ ಮಾಡೋಣ. ಈಗ ಏನು ಮಾಡಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ
ಮೊಮ್ಮಗಲ್ಲ ಮೊಮ್ಮಗ. ಓಕೆ ಓಕೆ ಏನೇನು ಇಟ್ಟು ನಿಂದೆ ಕೊಟ್ಟಿರ್ಬೇಕಾರೆ ಅಣ್ಣ ಬರ್ತೀವಿ ಕಣ್ಣ. ನಾನು ಅಜ್ಜಿ ಹತ್ರ ಓಟ್ ಕೇಳಕ್ ಮನ್ಸೈತಲ್ಲ ಅದಕ್ಕೆ ಕೇಳಕ್ಕಿಲ್ಲ ಪಾಪ. ಆಯ್ತು ಬರ್ದಾ ಆಯ್ತು. ನನ್ಗೆ ಇವತ್ತುವರೆಗೂ ನಮ್ಮ ಮನೆ ತಗ ಯಾರು ಬಂದು ₹1 ಕೊಡಲ್ಲ. ಏನಕ್ಕೆ ಅಂತಂದ್ರೆ ನಮ್ಮ ತಾಯಿ ಹೊಡೆದೇ ಬಿಟ್ಟಿದ್ರು. ಹೊಡೆದ್ ಬಿಟ್ಟಿದ್ರಾ? ಯಾರಿಗೆ? ದುಡ್ಡು ಕೊಡೋರ್ಗೆ, ದುಡ್ಡು ಕೊಡಕ್ ಬಂದವ್ರಿಗೆ ಹೊಡೆದಿದ್ರಾ? ಹೊಡ್ ಕಳ್ಸಿದ್ದು. ಇವತ್ತುವರೆಗೂ ಆಯ್ತು. ನಾನು ಎಲೆಕ್ಷನ್ಲಿ ಸೋತೋಗಿರೋನು. ಹೌದಾ? ಬಣ್ಣ ನೀನೇನು ಸೋತಿಲ್ಲ ಕತೆ ಗೆದ್ದಿದ್ದೆ ಕತೆ. ನಾನು ಆಯ್ತು ಯಜಮಾನ್ರೆ ಬರ್ತೀವಿ.